ನಮಸ್ಕಾರ ವೀಕ್ಷಕರೇ, ಇವತ್ತು ನಾವಿದ್ದೀವಿ ಅಡಿಕೆ ಸುಲಿಯುವಂತ ಫ್ಯಾಕ್ಟರಿಲಿ ನಾವಿದ್ದೀವಿ. ಒಂದು ಕೃಷಿ ಕೂಲಿ ಕಾರ್ಮಿಕರ ಸಮಸ್ಯೆಗಳು ಕೂಡ ಬಹಳಷ್ಟು ದಟ್ಟವಾಗಿ ಕಾಡ್ತಾ ಇರುವಂತದ್ದು. ಅಂತಂದ್ರೆ ಈಗ ಒಂದು ಅಡಿಕೆ ಕೊಯ್ದ ನಂತರ ಅವುಗಳನ್ನ ಸುಲಿಬೇಕು, ಅದಕ್ಕೆ ಕೂಡ ನುರಿತವಾದಂತ ಒಂದು ಪರಿಣಿತಿ ಹೊಂದಿರುವಂತ ಒಂದು ವರ್ಕರ್ ಸಮಸ್ಯೆಗಳು ಕೂಡ ಬಹಳಷ್ಟು ಸಮಸ್ಯೆಗಳು ಕೂಡ ಕಾಡ್ತಾ ಇದೆ. ಇಂದು ನಾವು ಶ್ರೀ ದುರ್ಗಾಂಬ ಅರೇಕಾ ಪ್ರೊಸೆಸಿಂಗ್ ಸೆಂಟರ್ ಬರಗದ್ದೆಯಲ್ಲಿ ನಾವಿದ್ದೇವೆ. ಅಡಿಕೆಯನ್ನ ಸುಲಿದು ಹೇಗೆ ಪ್ರೊಸೆಸಿಂಗ್ ಮಾಡ್ತಾರೆ, ಆ ಕಾರ್ಯಗಳು ಯಾವ ತರ ಸಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಒಣ ಅಡಿಕೆ ಸುಲಿದು ಚಾಲಿ ತಯಾರಿಸುವ ಕೂಲಿಯಾಳುಗಳ ಕೊರತೆ ನೀಗಿಸಲು ಕೆಲ ಪ್ರಗತಿಪರ ರೈತರು ಸ್ವತಃ ಯಂತ್ರ ಅಳವಡಿಸಿಕೊಂಡು ನಡೆಸುತ್ತಿರುವ ಅಡಿಕೆ ಸುಲಿಯುವ ಉದ್ಯಮಕ್ಕೆ ಸುತ್ತಲಿನ ಹಳ್ಳಿಗಳಿಂದ ದಿನನಿತ್ಯ ಲಾರಿಗಟ್ಟಲೆ ಅಡಿಕೆ ಬರುತ್ತಾ ಇದೆ. ಕುಮಟಾ ತಾಲೂಕಿನ ದಿವ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂತರವಳ್ಳಿಯ ಬರಗದ್ದೆ ಗ್ರಾಮದ ಶೆಡ್ ಒಂದರಲ್ಲಿ ಅಡಿಕೆ ಸುಲಿಯುವ ಯಂತ್ರ ಅಳವಡಿಸಿಕೊಂಡು ಕಾರ್ಯಾರಂಭ ಮಾಡುತ್ತಾ ಇದ್ದು ಅನೇಕ ರೈತರಿಗೆ ಪ್ರಯೋಜನವಾಗಿದೆ. ಹಳ್ಳಿಗಳಲ್ಲಿ ಬೇಸಿಗೆಯಲ್ಲಿ ಒಣಗಿದ ಅಡಿಕೆಯನ್ನ ಸುಲಿಮಣೆ ಬಳಸಿ ಕೈಯಿಂದ ಸುಲಿದು ಚಾಲಿ ಮಾಡುವ ನುರಿತ ಕೂಲಿ ಮಹಿಳೆಯರು ಮಾಡುತ್ತಾರೆ. ಹೆಚ್ಚಿನ ಕೂಲಿ ಮಹಿಳೆಯರು ಈಗ ಅಡಿಕೆ ಸುಲಿಯುವುದು ಬಿಟ್ಟಿರುವುದರಿಂದ ಅಡಿಕೆ ಸುಲಿಯುವ ಕೆಲಸಕ್ಕೆ ಹೆಚ್ಚಿನ ಬೇಡಿಕೆ ಉಂಟಾಗಿದೆ. ಕೂಲಿಯಾಳುಗಳ ಕೊರತೆಯನ್ನ ನೀಗಿಸಲು ತಾಲೂಕಿನ ಕೆಲವು ಕಡೆ ಮಾತ್ರ ಇದ್ದ ಅಡಿಕೆ ಸುಲಿಯುವ ಉದ್ಯಮ ಇದೀಗ ಬರಗದ್ದೆಯಲ್ಲಿ ಉತ್ತಮವಾಗಿ ರೈತರಿಗೆ ಸೇವೆಯನ್ನ ನೀಡುತ್ತಾ ಇದೆ. ಈ ಅಡಿಕೆ ಸುಲಿಯುವ ಶ್ರೀ ದುರ್ಗಾಂಬ ಅರೇಕಾ ಪ್ರೊಸೆಸಿಂಗ್ ಸೆಂಟರ್ ಅನ್ನ ಕೃಷಿಕರಾದ ನಾರಾಯಣ್ ಭಟ್ ಹಾಗೂ ಗಜಾನನ್ ಹೆಗ್ಡೆ ಅವರು ಆರಂಭಿಸಿದ್ದು ರೈತರಿಂದ ಉತ್ತಮವಾದ ಬೇಡಿಕೆ ಬರ್ತಾ ಇದೆ. ಈ ಬಗ್ಗೆ ಮಾತನಾಡಿದ ಕೃಷಿಕರಾದ ನಾರಾಯಣ್ ಭಟ್ ಅವರು ಮನೆಯಲ್ಲಿ ಅಡಿಕೆ ಸುಲಿಯಲು ನುರಿತ ಕೂಲಿಯಾಳುಗಳು ತಿಂಗಳುಗಟ್ಟಲೆ ಸಮಯವನ್ನ ತೆಗೆದುಕೊಳ್ತಾ ಇದ್ರು. ಈ ಸಮಸ್ಯೆ ನಿವಾರಿಸಲು ಸುತ್ತಮುತ್ತಲಿನ ರೈತರು ಅಡಿಕೆ ಸುಲಿಯುವ ಅಗತ್ಯತೆಯ ಬಗ್ಗೆ ಮನಗಂಡು ನಾವು ಕುಮಟಾ ತಾಲೂಕಿನ ದಿವ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬರಗದ್ದೆಯಲ್ಲಿ ಅಡಿಕೆ ಸುಲಿಯುವ ಯಂತ್ರವನ್ನ ಅಳವಡಿಸಿಕೊಂಡು ಕಾರ್ಯಾರಂಭ ಮಾಡಿದ್ದು ಅನೇಕ ರೈತರಿಗೆ ಪ್ರಯೋಜನವಾಗಿದೆ ಎಂದು ಹೇಳಿದ್ರು. ಇದು ಬರಗದ್ದೆ ಊರು. ಇಲ್ಲಿ ನಾನು ಮತ್ತು ಗಜಾನನ್ ಹೆಗಡೆ ಅವರು ಸೇರಿ ಏನೋ ಒಂದು ಸಣ್ಣ ಉದ್ಯೋಗವನ್ನು ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಇಲ್ಲಿ ನಾವು ಕೃಷಿಕರಿಗೆ ಏನೋ ಒಂದು ಪ್ರಯೋಜನ ಆಗಬೇಕು ಅನ್ನುವಂತ ಮಹತ್ತರವಾದಂತ ಉದ್ದೇಶದಿಂದ ಇಲ್ಲಿ ನಾವು ಅಡಿಕೆ ಸುಲಿಯುವ ಯಂತ್ರವನ್ನು ಪ್ರಾರಂಭಿಸಿದ್ದೇವೆ. ಇದು ರೈತರಿಗೆ ಬಹಳ ಅನುಕೂಲ. ಹಾಗೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತರು ಪ್ರಯೋಜನವನ್ನ ಪಡೆಯುತ್ತಾ ಇದ್ದಾರೆ. ಬಹಳ ದೂರದ ಊರಿನಿಂದನೂ ಸಹಿತ ರೈತರು ಇಲ್ಲಿ ಬಂದು ತಮ್ಮ ಅಡಿಕೆಯನ್ನ ಸೋಲಿಸ್ಕೊಂಡು ಹೋಗ್ತಾರೆ. ಉದಾಹರಣೆಗೆ ಸಿರ್ಸಿ ತಾಲೂಕು ಕಸಗೆಯಿಂದ ಬರ್ತಾರೆ, ಅಂಕೋಲಾ ತಾಲೂಕು ಬ್ರಹ್ಮೂರು, ನಾಗೂರು, ಹಾಗೆ ಮಾದ್ನಿಗೇರಿ, ಈ ಸೈಡ್ ಇಂದ ಮಿರ್ಜಾನು, ಈಗ ಈ ಕಡೆ ಎಲ್ಲ ಬರ್ತಾರೆ, ನಾಗೂರು, ಹಾಗೆ ಈ ಕಡೆ ಕತ್ತಗಾಲು, ಸಂಡಳ್ಳಿ, ಮಾವಳ್ಳಿ, ಹಾಗೆ ಮಳುವಳ್ಳಿ, ಸಿರುಗುಂಜಿ, ಹೀಗೆ ಎಲ್ಲ ಸುತ್ತಮುತ್ತಲಿನ ಎಲ್ಲ ಊರಿನವರು ಸಹಿತ ಬರ್ತಾರೆ. ಇಲ್ಲಿ ನಾವು ಒಂದು ಸಣ್ಣ ಆಫರ್ ಅನ್ನು ಇಟ್ಟಿದ್ದೇವೆ. ಏನು ಅಂತ ಕೇಳಿದ್ರೆ, ನಮ್ಮ ಸ್ಥಳೀಕರಿಗೆ ಅಂದ್ರೆ ಈ ಅಂತರೊಳ್ಳಿ ಹಾಗೂ ಬರಗದ್ದೆಯವರಿಗೆ ವಿಶೇಷವಾಗಿ ಅವರಿಗೆ ಅನುಕೂಲ ಆಗುವಂತೆ ಅವರಿಗೂ ಸಹಿತ ಅವ್ರು ಹೇಳಿದಾಗ 1-2 ದಿವಸ ಹೆಚ್ಚು ಕಮ್ಮಿ ಮಾಡಿ ಏನು ಒಂದು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೇವೆ. ಯಾಕೆ ಅಂತಂದ್ರೆ ಬಹಳ ಜನ ಬರುವುದರಿಂದ ನಾವಿಲ್ಲಿ 1 ತಿಂಗಳ ಮುಂಚಿತವಾಗಿ ಬುಕಿಂಗ್ ಅನ್ನು ತೆಗೆದುಕೊಳ್ತೇವೆ, ಅವ್ರ ಹೆಸರನ್ನ ನೋಂದಾಯಿಸಿಕೊಳ್ತೇವೆ. ಸರಾಸರಿ 1 ತಿಂಗಳವರೆಗೆ ಇದ್ದೇ ಇರ್ತದೆ. ಹಾಗಾಗಿ ಯಾರೇ ರೈತರು ಅಡಿಕೆ ಸುಲಿಸುವರಿದ್ರು ಸಹಿತ ಅವರು 1 ತಿಂಗಳ ಮುಂಚಿತವಾಗಿ ಅವ್ರ ಹೆಸರನ್ನ ನೋಂದಾಯಿಸಿಕೊಳ್ಬೇಕು. ಹಾಗೆ ಸ್ಥಳೀಕರಿಗೆ ಅದೊಂದು ಅನಾನುಕೂಲ ಆಗಬಾರದು. ನಮ್ಮ ಊರಲ್ಲಿ ಮಿಷನ್ನು ಸಹಿತ ಇದೆ, ಆದ್ರೂ ನಮಗೆ ಪ್ರಯೋಜನ ಹೆಚ್ಚಿಗೆ ಕಾರ್ಯದಿಂದ ಆಗುವುದಿಲ್ಲ ಹೇಳುವಂತದ್ದು ಬರಬಾರದು ಹೇಳುವಂತ ಉದ್ದೇಶದಿಂದ ನಮ್ಮ ಅಂತರೊಳ್ಳಿ ಗ್ರಾಮಕ್ಕೆ ಬರಗದ್ದೆ ಮತ್ತು ಅಂತರೊಳ್ಳಿಯವರಿಗೆ ವಿಶೇಷವಾಗಿ ಆಫರ್ ಅನ್ನು ಇಟ್ಟಿದ್ದೇವೆ. ಹೆಚ್ಚು ಕಮ್ಮಿ ಅವರಿಗೆ ಒಂದು 4-5 ದಿವಸದಲ್ಲಿ ಸೋಲಿಸಿಕೊಡುವಂತ ವ್ಯವಸ್ಥೆಯನ್ನ ನಾವು ಇಟ್ಟಿದ್ದೇವೆ.
ಈ ಯಂತ್ರವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ನಾರಾಯಣ ಭಟ್. ನಾವು ಮೊದಲು ರಿಕ್ಷಾದಿಂದ ಬಂದಂತ ಅಡಿಕೆಯನ್ನು ಇಲ್ಲಿ ಇಟ್ಕೊಳ್ತೇವೆ. ಆಮೇಲೆ ಇದನ್ನ ಈ ಬಂಕರಿಗೆ ನಾವು ಅದನ್ನು ಸುತ್ತು ಮಾಡ್ತೇವೆ. ಇಲ್ಲಿಂದ ಅಡಿಕೆ ಈಗ ಮಿಷನ್ನಿಗೆ ಹೋಗ್ತದೆ. ಇಲ್ಲಿ ಹೋಗಿ ಇದು ಬೆಲ್ಟ್ ಮುಖಾಂತರವಾಗಿ ಮಿಷನ್ ಒಳಗಡೆ ಹೋಗ್ತದೆ. ಆಮೇಲೆ ಮೊದಲನೇದಾಗಿ ಚಾಲಿ ಇಲ್ಲಿ ಬರ್ತದೆ. ಈ ಚಾಲಿ ಇಲ್ಲಿ ಬಂದು ಸೊಪ್ಪೆ ಅಡಿಕೆ ಅಂದ್ರೆ ಸೊಪ್ಪೆ ಅಡಿಕೆ ಹೇಳುವಂತಹದ್ದು ಇಲ್ಲಿ ಈಟ್ ಬರ್ತದೆ. ಆಮೇಲೆ ಕೊಳೆ ಕೈಯಲ್ಲಿ ಹುಟ್ಟಾಗುವಂತ ಕೊಳೆಯು ಸಹಿತ ಇಲ್ಲಿ ಬರ್ತದೆ. ನೋಡಿ ಈಗ ಕೈಲಿ ಹುಟ್ಟಾಗ್ತದೆ, ಇಂಥ ಕೊಳೆಯು ಸಹಿತ ಬರ್ತದೆ. ಸುತ್ತ ಆ ಕಡೆ ಹೋಗ್ತದೆ. ಒಂದು ವಿಶೇಷತೆ ಅಂತಂದ್ರೆ ನಮ್ಮ ಕಂಪನಿಯವರು ಒಂದು ಹೇಳಿದ್ದಾರೆ, ಏನು ಅಂತ ಕೇಳಿದ್ರೆ ಸುತ್ತದಲ್ಲಿ ಒಂದು ಅಡಿಕೆ ಹೋದರೂ ಸಹಿತ ಮಿಷನ್ ಅನ್ನ ಫ್ರೀ ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಒಂದು ಅಡಿಕೆ ಸಹಿತ ಸುತ್ತದಲ್ಲಿ ಹೋಗುದಿಲ್ಲ. ಆಮೇಲೆ ಆ ಚಾಲಿಯನ್ನು ತಂದು ಇಲ್ಲಿ ಆರಿಸ್ತೇವೆ. ಚಾಲಿ ಬೇರೆ, ಹಾಗೆ ಕೊಳೆ ಬೇರೆ, ಇದನ್ನೆಲ್ಲ ಮಾಡಿಕೊಡ್ತೇವೆ. ಆಮೇಲೆ ಆ ರಿಜೆಕ್ಟ್ ಆದಂತ ಅಡಿಕೆಯನ್ನ, ಸೊಪ್ಪೆ ಅಡಿಕೆಯನ್ನ ಇಲ್ಲಿ ತಂದು ಪುನಃ ಅದರಲ್ಲಿ ಚಾಲಿ ಮತ್ತು ಇದು ಚಾಲಿ, ಆಮೇಲೆ ಈ ಸೊಪ್ಪೆ, ಇದು ಎರಡನ್ನೂ ಸಹಿತ ಬೇರೆ ಮಾಡಿಕೊಂಡು ಈ ಸೊಪ್ಪೆ ಅಡಿಕೆಯನ್ನು ಮಾತ್ರ ನಾವು ಈ ಗ್ರೈಂಡರ್ಗೆ ಹಾಕ್ತೇವೆ. ಇದು ಸೊಪ್ಪೆ ಅಡಿಕೆ ಹೊಡೆಯುವಂತ ಗ್ರೈಂಡರು. ಇಲ್ಲಿ ಹಾಕ್ತೇವೆ. ಇಲ್ಲಿ ಹಾಕಿದಾಗ ಇದು ತಿರುಗಿ ಈ ತರ ದುಂಬಾಗಿ ಒಳ್ಳೆಯ ಚಾಲಿಯಾಗಿ ಬರ್ತದೆ. 1ನೇ ರೌಂಡಿಗೆ, 2ನೇ ರೌಂಡಿಗೆ ಮತ್ತೆ ಅದನ್ನ ಪುನಃ ಇಲ್ಲಿ ಹಾಕೊಂಡು ಆರಿಸ್ತೇವೆ. ಚಾಲಿಯನ್ನ ಹಾಕ್ತೇವೆ, ಸೊಪ್ಪೆಯನ್ನ ಮತ್ತೆ ಪುನಃ ಹಾಕ್ತೇವೆ. ಆಗ ಸೆಕೆಂಡ್ ಚಾಲಿಯಾಗಿ ಬರ್ತದೆ. 3ನೇ ರೌಂಡಿಗೆ ಅದು ಸೊಪ್ಪೆಯಾಗಿ ಬರ್ತದೆ. ಹಾಗಾಗಿ ರೈತರಿಗೆ ಬಹಳ ಅನುಕೂಲ. ಆಮೇಲೆ ನಾವು ಈ ಚಾಲಿಯನ್ನ ಮತ್ತು ಆ ರೈತರಿಗೆ ಮನೆಗೆ ಹೋಗಿ ಆರಿಸಬಾರ್ದು, ಅವರು ಸೀದಾ ಮಾರ್ಕೆಟಿಗೆ ಹಾಕ್ಬೇಕು ಅನ್ನುವಂತ ಉದ್ದೇಶದಿಂದ ಮತ್ತೆ ಈ ಗ್ರೈಂಡರ್ಗೆ ಹಾಕಿ ಪಾಲಿಶ್ ಮಾಡ್ತೇವೆ. ಇಲ್ಲಿ ಪ್ಯೂರ್ ಆದಂತಹ ಮಾರ್ಕೆಟಿಗೆ ಹಾಕುವಂತಹ ಚಾಲಿ ಇದು ರೈತರಿಗೆ ಸಿಗುತ್ತದೆ. ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ಇದರನ್ನ ನಮ್ಮ ರೈತರು, ಕೃಷಿಕರು ಇದನ್ನ ಹೆಚ್ಚಿಗೆ ಆದಂತಹ ಪ್ರಯೋಜನವನ್ನ ಪಡ್ಕೊಳ್ಬೇಕು. ಹಾಗೆ ಇದನ್ನ ಈ ಚಾಲಿಯನ್ನ ನಾವು ಪ್ಯೂರ್ ಚಾಲಿಯಾಗಿ ಮಾಡ್ಕೊಡ್ತೇವೆ. ಇದನ್ನು ಮಾರ್ಕೆಟಿಗೆ ಹಾಕ್ಬಹುದು. ಹಾಗಾಗಿ ಇದರ ಪ್ರಯೋಜನವನ್ನ ಹೆಚ್ಚಿನ ರೈತರು ಪಡೆದುಕೊಳ್ಳಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಈ ಬಗ್ಗೆ ಮಾತನಾಡಿದ ರೈತರಾದ ಅಶೋಕ್ ಭಟ್, ಕೂಲಿಯಾಳುಗಳ ಕೊರತೆ ಕಾಡ್ತಾ ಇತ್ತು. ರೈತರು ಕೆಲಸಕ್ಕೆ ಬರುವ ಕೂಲಿಯಾಳುಗಳು ನಿಗದಿತ ಸಮಯಕ್ಕೆ ಬರುವುದಿಲ್ಲ. ಇದರಿಂದ ಸಮಸ್ಯೆ ರೈತರು ಅನುಭವಿಸ್ತಾ ಇದ್ದೆವು. ಈ ಯಂತ್ರಗಳು ಬಂದಿರುವುದರಿಂದ ಅತಿ ವೇಗವಾಗಿ ಕೆಲಸಗಳು ಆಗ್ತಾ ಇದೆ. ಇದರಿಂದ ನಮಗೆ ವರದಾನವಾಗಿದೆ ಎಂದು ಹೇಳಿದ್ರು. ನಾನು ಒಂದು ಸಣ್ಣ ರೈತ, ಆದರೆ ಇವತ್ತು ರೈತ ದೇಶದ ಬೆನ್ನೆಲುಬು ಇರುತ್ತದೆ. ಆದ್ರೆ ಬೆನ್ನು ಮುರಿಯುವ ಕೆಲಸ ಆಗ್ತಾ ಇದೆ. ಕಾರಣ ನಮಗೆ ಕೂಲಿಯವರಿಗೆ ಕೊಟ್ಟೆ ಹೋಗ್ಬಿಡ್ತದೆ. ಇವತ್ತು ಒಂದು ಜನ ಸಿಕ್ಕುದಿಲ್ಲ ಇಲ್ಲಿ. ಇನ್ನೊಂದು ವಿಷಯ ಏನಂತ ಕೇಳಿದ್ರೆ, ನಮಗೆ ಒಂದು ಆಳ್ ಬೇಕಂತ ಅವ್ರು ಬರೋ ಟೈಮ್ ಇಲ್ಲ, ಹೋಗೋ ಟೈಮ್ ಕರೆಕ್ಟ್ ಟೈಮಿಗೆ ಹೋಗ್ತಾರೆ. ಇನ್ನೊಂದು ವಿಷಯ ಅಂತ ಎಷ್ಟು ಕೊಟ್ಟರು ಸಮಾಧಾನ ಇಲ್ಲ. ಆಮೇಲೆ ಶುದ್ಧ ಹಸ್ತ ಶುದ್ಧ ಕೈ ಇಲ್ಲ ಆಳುಗಳದ್ದು ಕೂಡ. ಅವ್ರು ಬಂದವರು ಹೋಗ್ಬೇಕಾದ್ರೆ ನಾವು ಅವ್ರನ್ನ ಚೆಕ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾಳೆ ಅವ್ರು ತಮ್ಮ ಮೇಲೆ ಏನೋ ಒಂದು ಅನುಮಾನ ಬಟ್ ಹಿಂಗ್ ಮಾಡಿ ಮತ್ತೆ ಯಾರು ಬರುದಿಲ್ಲ. ಅವ್ರು ಏನಾದ್ರು ತಗೊಂಡು ನಾವು ಸುಮ್ಮನೆ ಇರ್ಬೇಕಂತ ಪರಿಸ್ಥಿತಿ ಬಂದಿದೆ. ಅದು ಇದು ಬಂದದ್ರಿಂದ ಏನಾಗಿದೆ, ನಮ್ಗೊಂದು ನೆಕ್ಸ್ಟ್ ಉಸಿರು ಬಿಟ್ಟಾಗೆ. ಅಂದ್ರೆ ಬೆಳಿಗ್ಗೆ ತಂದ್ರೆ ಸಾಯಂಕಾಲ ನಮ್ಮ ಮಾಲ್ ನಮ್ಮ ಮನೆಗೆ ಹೋಗಿ ಮುಟ್ಬಿಡತ್ತೆ. ಮತ್ತೆ ಇನ್ನೊಂದು ಅವ್ರು ಕೂಡ ಇದ್ದ ಸ್ಟಾಫ್ ಅನ್ನು ಕೂಡ ಕಣ್ಗಾವಲಲ್ಲಿ ಇರ್ತಾರೆ. ಯಾಕಂದ್ರೆ ಒಂದು CCTVನೆಲ್ಲ ಹಾಕೊಂಡು ಯಾರ ಮೇಲೂ ಒಂದು ಸಂಶಯ ಇಲ್ಲದಷ್ಟು ಕೆಲಸ ಮಾಡ್ಕೊಡ್ತಾರೆ. ಇದೇನೋ ಒಂದು ಹೊರಾಗಿದೆ ನಮಗೆ. ಅವರು ದುಡ್ಡು ತಗೊಂಡು ನಾವು ಅಲ್ಲಿ ದುಡ್ಡು ಕೊಟ್ಟೆ ಮಾಡಿಸ್ಬೇಕು, ಆದ್ರೆ ನಮ್ಗೆ ಅದಕ್ಕೂ ಹೆಚ್ಚು ಹೋಗ್ತದೆ. ಆದ್ರೆ ಇದ್ರ ನಮ್ಗೆ ಸುಖನೂ ಆಗಿದೆ, ಒಂದು ಸಮಾಧಾನವೂ ಆಗಿದೆ ಇದರಲ್ಲಿ. ಹಾಗಾಗಿ ನಾವು ಎಲ್ಲಾ ಕಡೆ ರೈತರು ಇಲ್ಲಿ ಬರ್ತಾ ಇದ್ದೀವಿ. ಹಾಗಾಗಿ ಒಟ್ಟಿನಲ್ಲಿ ಈ ಯಂತ್ರಗಳಿಂದ ಅಡಿಕೆ ಸುಲಿಯುವ ಕಾರ್ಯಾರಂಭ ಮಾಡುತ್ತಿರುವಂತದ್ದು ಅನೇಕ ರೈತರಿಗೆ ಅನುಕೂಲವಾಗಿದೆ. ತಿಂಗಳುಗಟ್ಟಲೆ ಅಡಿಕೆ ಸುಲಿದು ಕೊಡಲು ರೈತರಿಂದ
ಬುಕ್ಕಿಂಗ್ ಆಗಿರುತ್ತದೆ. ಅಡಿಕೆಗೆ ಉತ್ತಮ ದರ ಬಂದಾಗ ಸುಲಿಮಣೆ ಬಳಸಿ ಕೈಯಿಂದ ಸುಲಿದು 1-2 ಕ್ವಿಂಟಲ್ ಚಾಲಿ ತಯಾರಿಸಲು ಕನಿಷ್ಠ 1 ವಾರ ಬೇಕಾಗುತ್ತದೆ. ಅಲ್ಲಿಯವರೆಗೆ ಅಡಿಕೆ ದರ ಕಡಿಮೆಯಾಗಿ ರೈತರಿಗೆ ಹಾನಿಯಾಗುತ್ತದೆ. ಯಂತ್ರದ ಬಳಕೆ ಮಾಡಿದ್ರೆ ಒಂದೇ ದಿನದಲ್ಲಿ 5-6 ಕ್ವಿಂಟಲ್ ಚಾಲಿ ತಯಾರಿಸಬಹುದು. ಅದನ್ನ ಸ್ವಚ್ಛಗೊಳಿಸುವ ಕೆಲಸ ಕೂಡ ಒಂದೇ ದಿನದಲ್ಲಿ ಮುಗಿಯುತ್ತದೆ. ಇದು ರೈತರಿಗೆ ವರದಾನವಾಗಿದೆ ಎನ್ನಬಹುದು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.